ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ವ್ಲಾಗು. ನಾವು ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಶಿವರಾತ್ರಿ ಹಬ್ಬ ದಿನ ಹೇಗಿತ್ತು ಅಂತ ಈ ಒಂದು ವ್ಲಾಗಲ್ಲಿ ನೋಡೋಣ. ನನಗೆ 4 ಇಯರ್ಸಿಂದ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಶಿವರಾತ್ರಿ ಹಬ್ಬ. ಶಿವರಾತ್ರಿ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ಹಬ್ಬನೂ ನನಗೆ ಸ್ಪೆಷಲ್ಲೇ. ಫಸ್ಟ್ ಇಯರ್ ಬಂದು ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ನಂದು ಫಸ್ಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿತ್ತು. ಸೆಕೆಂಡ್ ಇಯರು ನನ್ನ ಮಗಳಿಗೆ 3 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಥರ್ಡ್ ಇಯರು ನನ್ನ ಮಗಳ ಜೊತೆಗೆ ನಾವು ಆದಿಯೋಗಿ ಪ್ಲೇಸಿಗೆ ಹೋಗಿದ್ವಿ. ಸೊ ಈ ವರ್ಷ ಮತ್ತು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ. ಈ ವರ್ಷ ನನ್ನ ಮಗಳ ಕೈಯಲ್ಲಿ ಶಿವಲಿಂಗ ಪೂಜೆ ಮಾಡಿಸಿದ್ದೀನಿ. ಸೊ ಅವಳು ಯಾವ ರೀತಿ ಪೂಜೆ ಮಾಡಿದ್ಲು ಅಂತ ಈ ಒಂದು ವ್ಲಾಗಲ್ಲಿ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ 8 ಗಂಟೆ ಅಂದರೆ ನನ್ನ ಮಗಳನ್ನ ರೆಡಿ ಮಾಡಿದ್ದೆ. ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ನಾನು ಈ ಡ್ರೆಸ್ಸನ್ನು ಹಾಕಿದ್ದೆ. ಈ ಡ್ರೆಸ್ಸು ನಮ್ಮ ಮಮ್ಮಿ ಪಂಡ್ರಾಪುರಕ್ಕೆ ಹೋದಾಗ ತೊಗೊಂಡು ಬಂದಿದ್ದರು. ಅವರು ಟ್ರಿಪ್ಪಿಗೆ ಅಂತ ಹೋದಾಗ ಒಂದಿಷ್ಟು ಡ್ರೆಸ್ಗಳನ್ನ ತೊಗೊಂಬಂದಿದ್ರು. ಅದರಲ್ಲಿ ಇದು ನನಗೆ ತುಂಬಾ ಇಷ್ಟ, ಬಿಕಾಸ್ ತುಂಬ ಟ್ರೆಡಿಷ್ನಲ್ಲಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೆಡಿಷ್ನಲ್ಲಾಗಿ ಹಬ್ಬ ಟೈಮಲ್ಲೆಲ್ಲ ನಾನು ಈ ಡ್ರೆಸ್ಸನ್ನು ಹಾಕ್ತೀನಿ. ಆ್ಯಂಡ್ ಇವಾಗ ಅವಳಿಗೆ ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಈ ಡ್ರೆಸ್ಸನ್ನು ತೊಗೊಂಡು ಬಂದು. ಅವಳಿಗೆ ದೊಡ್ಡದಾಗ್ತಾಯಿತ್ತು ಅಂತ ಎತ್ತಿಟ್ಟಿದ್ದೆ. ಇವಾಗ ಅವಳಿಗೆ ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ಸೊ ಹಬ್ಬ ಟೈಮಲ್ಲೆಲ್ಲ ನಾನು ಇದೇ ಡ್ರೆಸ್ಸನ್ನು ಅವಳಿಗೆ ಹಾಕಿರ್ತೀನಿ. ನಮ್ಮ ಮಮ್ಮಿದು ಪದಕದ ಸರ ಇತ್ತು, ಅದನ್ನು ಹಾಕಿದ್ದೀನಿ ಗೋಲ್ಡ್ದು. ಆ್ಯಂಡ್ ಗ್ರೀನ್ ಕಲರ್ ಬೀಡ್ಸ್ದು ನೆಕ್ಲೆಸ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಬೈತಲ್ ಬೊಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬೈತಲ್ಲೇ ಬೊಟ್ಟು ಮತ್ತು ಅವಳಿಗೆ ಜುಟ್ಟು ಹಾಕಿ ಒಂಚೂರು ಹೂವು ಹಾಕಿದ್ದೆ. ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಪೂಜೆ ಮಾಡಬೇಕಾದ್ರೆ ಕೆಲವೊಂದನ್ನು ಹೇಳ್ಕೊಟ್ಟಿದ್ದೀನಿ ಈ ರೀತಿ ಮಾಡು ಅಂತ. ಇನ್ನು ಕೆಲವೊಂದು ತಾನಾಗೇ ಮಾಡಿದ್ದಾಳೆ. ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಹಸ್ಬೆಂಡು ಅವ್ರ ಜೊತೆಗೇ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಡೈಲಿ ಪೂಜೆ ಮಾಡ್ತಾಯಿದ್ರು. ಸೊ ಪೂಜೆ ಮಾಡೋದನ್ನು ನೋಡಿ ಅವಳು ಕಲ್ತಿದ್ದಾಳೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ. ಪೂರ್ತಿಯಾಗಿ ಗೊತ್ತಿಲ್ಲ, ಬಟ್ ಅರಿಶಿನ ಕುಂಕುಮ ಹಾಕೋದು ಮತ್ತು ಗಂಟೆ ಬಾರಿಸೋದು, ಉದ್ಬತ್ತಿ ಬೆಳಗೋದು ಮಾತ್ರ ಗೊತ್ತು ಅವಳಿಗೆ. ಕೆಲವೊಂದು ಹೇಳಿದ್ದೀನಿ ಈ ಥರ ಮಾಡು ಅಂತ, ಇನ್ನು ಕೆಲವೊಂದು ಅವಳು ತಾನಾಗೆ ಮಾಡಿದ್ದಾಳೆ. ನಮಸ್ಕಾರ ಮಾಡು ಅಂದ ತಕ್ಷಣ ಕೂಡ ನಮಸ್ಕಾರ ಮಾಡಿದ್ದಾಳೆ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಮಾಡಿ ಹಿಂಗೆ ಮಾಡಿ ಅಲ್ಲಿ ಮಾಮನ್ ನೋಡು, ಮಾಮನ್ ನೋಡು, ಅಲ್ಲಿ ಮಾಮನ್ ನೋಡು, ಹಿಂಗೆ ಮಾಡಿ ಓಂ ನಮಃ ಶಿವಾಯ ಅಂತ ಕೂಡ ಮಾಡ್ತಾಯಿದ್ಲು. ಬಾಯಿಂದ ಹೇಳ್ತಾ ಇರಲಿಲ್ಲ ಓಂ ನಮಃ ಶಿವಾಯ ಅಂತ, ಆ ಕೈಯಿಂದ ಮಾಡ್ತಾಯಿದ್ಲು ಅಷ್ಟೇ. ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ನಾನು ಹಸ್ಬೆಂಡ್ಗೆ ಕಳಿಸಿದಾಗ ಹಸ್ಬೆಂಡ್ ಅಂತೂ ತುಂಬಾ ಖುಷಿಪಟ್ಟರು. ವಿಡಿಯೋ ಎಲ್ಲ ನೋಡಿಬಿಟ್ಟು ಅವರು ಈ ಥರ ಮಾಡಬೇಕಿತ್ತು ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ನಾನು ಆಲ್ರೆಡಿ ಅವರಿಗೆ ಹೇಳ್ದೇ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಅಲ್ಲ, ಸೊ ಹಾಗಾಗಿ ಅದನ್ನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರಿಗೆ ಹೇಳಿದೆ. ಇವಾಗೇನು ವೈಟ್ ಕಲರ್ ಡ್ರೆಸ್ಸಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಈ ವಿಡಿಯೋನ ನನ್ನ ಹಸ್ಬೆಂಡು ಈ ರೀತಿ ವಿಡಿಯೋ ಮಾಡು ಅಂತ ನನಗೆ ಸಜೆಸ್ಟ್ ಮಾಡಿದರು. ಹಳ್ಳಿಗಳಲ್ಲೆಲ್ಲ ಕೆರೆಯಲ್ಲಿ ಅಥವಾ ಕಲ್ಯಾಣಿನಲ್ಲಿ ನೀರು ತುಂಬಿಸಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ತಾರಲ್ಲ, ಸೊ ಆ ಥೀಮಲ್ಲಿ ಮಾಡು ಅಂತ ಹೇಳಿದರು. ಈ ವಿಡಿಯೋನ ನಾನು ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಮಾಡಿದ್ದು. ಅವಳಿಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿಸಿ ಟವಲ್ ಕಟ್ಟಿ
ಚಿಕ್ಕದು ತಾಮ್ರದ ಬಿಂದಿಗೆ ಕೊಟ್ಟಿದ್ದೆ ಕೈಲಿ. ಆಚೆ ಕಡೆ ಟಬ್ಬಲ್ಲಿ ನೀರು ತುಂಬಿಸಿಟ್ಟಿತ್ತು. ಬಿಂದಿಗೆಯಿಂದ ನೀರು ತುಂಬಿಸಿ ತುಳಸಿ ಗಿಡಕ್ಕೆ ಹಾಕಿಸಿ 4 ಹೂವು ಹರಿಸ್ದೆ. ಸೊ ಪೂಜೆ ಎಲ್ಲ ಎಸ್ಟರ್ಡೇ ಮುಗ್ದಿತ್ತು. ಸೊ ಹಾಗಾಗಿ ಪೂಜೆ ಏನೂ ಮಾಡಿಸಿಲ್ಲ. ಜಸ್ಟ್ ಹಾಗೆ ಇದು ಒಂದು 27 ಸೆಕೆಂಡ್ಸ್ದು ವಿಡಿಯೋ ಅಷ್ಟೇ ಮಾಡಿಸಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಗಳು ನಾನು ಹೇಳ್ದಾಗೆ ಎಷ್ಟು ಚೆನ್ನಾಗಿ ಮಾಡಿದ್ಲಲ್ಲ ಅಂತ. ಅವಳದು ಫೋಟೋಸ್ ಎಲ್ಲ ತೆಗೆದು ನಾನು ಸಿದ್ಧರಾಡೋಜವ್ರ ಮಠಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ. ಶಿವರಾತ್ರಿ ಹಬ್ಬದ ದಿವಸ ಅಂತೂ ಹೋಗೋದಕ್ಕಾಗಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ದೊಡ್ಡ ಮಟ್ಟದ ಜಾತ್ರೆ ಇರುತ್ತೆ ಅಂತ. ಸೆಲೆಬ್ರಿಟೀಸ್ಗಳು ಬಂದಿರ್ತಾರೆ, ಮೀಡಿಯಾ ಅಂತೂ ಫುಲ್ ಆಗಿರುತ್ತೆ, ತೇರು ಎಳಿತಾ ಇರ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸ ಹೋಗೋದಕ್ಕಂತೂ ಆಗೋದೇ ಇಲ್ಲ, ತುಂಬ ಜನಗಳಿರ್ತಾರೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಬ್ಬದ ದಿವಸ ಇದ್ದಷ್ಟು ಜನ ಅಷ್ಟೇನಿರಲಿಲ್ಲ, ಸ್ವಲ್ಪ ಜನ ಕಡಿಮೆನೇ ಇತ್ತು. ಆದ್ರೂ ಶಿವರಾತ್ರಿ 1 ವೀಕ್ವರೆಗೂ ಅಜ್ಜವ್ರ ದರ್ಶನ ಮಾಡಬೇಕು ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡೆ ದರ್ಶನ ಮಾಡಬೇಕು. ಆ್ಯಂಡ್ ಅಜ್ಜವ್ರ ದರ್ಶನ ಮಾಡಬೇಕು ಅಂತ ಅಂದರೆ ಪುಣ್ಯನೇ ಮಾಡಿರಬೇಕು. ಈ ಸತಿ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಲಿಲ್ಲ, ಬಿಕಾಸ್ ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಂಡ್ ಕ್ಯೂ ಬೇಗ ಮುಗಿಯೋದು ಇಲ್ಲ ಕೂಡ. ಸೊ ನೀವು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, 1 ವೀಕಿಂದ ಅಜ್ಜವ್ರ ವೀಡಿಯೋಸ್ಗಳೇ ಬರ್ತಾ ಇದೆ. ಎಷ್ಟು ಜನ ಸೇರಿರ್ತಾರೆ ದರ್ಶನ ಮಾಡೋದಕ್ಕೆ, ಎಷ್ಟು ಅವರ್ಸ್ ಆಗುತ್ತೆ ಅಂತ ನೀವು ನೋಡಿರ್ಬೋದು. ಸೊ ಹಾಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಮ್ಮಿ ದೂರದಿಂದ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ದೂರದಿಂದ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು. ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ನಾನು ನನ್ನ ಮಗಳು ಮುಡಿ ಕೊಡೋ ಶಾಸ್ತ್ರ ಕೂಡ ಅಜ್ಜವ್ರ ಮಠದಲ್ಲೇ ಮಾಡಿಸಿರೋದು. ಅದು ಕೂಡ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಆಲ್ರೆಡಿ. 1 ಇಯರ್ ಕಂಪ್ಲೀಟ್ ಆಗ್ತಾ ಬಂತು ಅಂತ ಅನಿಸುತ್ತೆ. ಲಾಸ್ಟ್ ಇಯರ್ ಮಾಡಿಸಿದ್ದು ನಾನು ಜಾನ್ವರಿಗೆ. ಸೊ ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಆ ಒಂದು ವಿಡಿಯೋನ ನೋಡಿ. ಜಾತ್ರೆಯಲ್ಲಂತೂ ಮಕ್ಕಳಿದು ಟಾಯ್ಸ್ಗಳೇ ಜಾಸ್ತಿ ಇರೋದು ಜಾತ್ರೆ ಅಂತ ಅಂದರೆ. ಅದರಲ್ಲೂ ಸ್ಪೆಷಲ್ಲಾಗಿ ಹೆಣ್ಮಕ್ಳಿಗಂತೂ ಕ್ಲಿಪ್ಸು, ಹೇರ್ ಆಕ್ಸೆಸರೀಸು, ಸೊ ಇದೇ ಜಾಸ್ತಿ ಇರುತ್ತೆ. ನನ್ನ ಮಗಳಂತೂ ಎಲ್ಲಿ ಡಾಲ್ ನೋಡ್ತಾಳೋ ಅಲ್ಲೆಲ್ಲ ಹೋಗೋದು ಡಾಲ್ ಕೊಡಿಸು ಅನ್ನೋದು, ಆ ಥರ ಮಾಡ್ತಾಯಿದ್ಲು. ನೀವು ವೀಡಿಯೋದಲ್ಲಿ ನೋಡಿರ್ತೀರೋ, ಇವಾಗ ಆಲ್ರೆಡಿ ಪ್ಲೇ ಆಗಿದೆ. ಸ್ಟಾರ್ಟಿಂಗ್ ನಾವಿನ್ನು ಎಂಟರ್ ಕೂಡ ಆಗಿರಲಿಲ್ಲ, ಆವಾಗಲೇ ಅವಳು ನನಗೆ ಡಾಲ್ ಕೊಡಿಸು ಅಂತ ಡಾಲ್ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಲು. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋದಕ್ಕೆ ನಂಗೆ ತುಂಬಾ ಇಷ್ಟ ಅಲ್ಲಿ. ಸೊ ಹಾಗಾಗಿ ಪ್ರಸಾದ ತಿನ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರಸಾದ ತಿನ್ನೋದಕ್ಕೆ ಅಂತ ಹೋಗಿದ್ವಿ. ಆ್ಯಂಡ್ ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಪ್ರಸಾದ ತಿನ್ನೋಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು. ಯಾರು ನೈಟು ಊಟ ಆದ ತಕ್ಷಣ ಅವಳಿಗೆ ವಾಕಿಂಗ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಜಗಳ ಮಾಡ್ತಾ ಇದ್ವಿ. ನೋಡಿದ್ರಿ ಅಲ್ವಾ ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.